ಆ ವಾಕಥಾನ್ ಕುರಿತು ಸ್ವಸ್ಥ ಭಾರತ ಶ್ರೇಷ್ಠ ಭಾರತ, ಮಾದಕ ವಸ್ತು ಮುಕ್ತ ಭಾರತ, ಮಾದಕ ವಸ್ತು ಮುಕ್ತ ಕರ್ನಾಟಕ, ಮಾದಕ ವಸ್ತು ಮುಕ್ತ ಕ್ಯಾಂಪಸ್ ಎಂಬ ಘೋಷವಾಕ್ಯದೊಂದಿಗೆ ಹಾಗೂ ಅಂಗದಾನ ಜಾಗೃತಿ ಕುರಿತು ಒಂದು ಅವೇರ್ನೆಸ್ಸನ್ನು ಮೂಡಿಸುವಂತಹ ಕೆಲಸವನ್ನು ನಮ್ಮ ಯೂನಿವರ್ಸಿಟಿ ವತಿಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಅಂಡರ್ ಸಂಯೋಜಿತ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಒಂದು ವಾಕಥಾನ್ದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಿಂಡಿಕೇಟ್ ಸೆನೆಟ್ ಸದಸ್ಯರಾದಂತಹ ಸಂತೋಷ್ ಇಂಡಿ ಅವರು ತಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಇದು ನಮ್ಮ ಬಿಜಾಪುರ ಜಿಲ್ಲೆಯಿಂದ ಇದು ಐತಿಹಾಸಿಕ ಒಂದು ಕ್ಷಣ ಅಂತ ಹೇಳ್ಬೋದು. 5,000 ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಿಬ್ಬಂದಿಗಳು ಸೇರಿ ಆರ್ಗನ್ ಡೊನೇಷನ್ಗೆ ಈಗಾಗಲೇ ಪ್ಲೇಜ್ ಮಾಡಿದ್ದಾರೆ. ಇದು ಮೊದಲನೇ ಯೂನಿವರ್ಸಿಟಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್. ಎಲ್ಲರಿಗೂ ಮುಂಜಾನದ ಶುಭಾಶಯಗಳು. ಎಲ್ಲ ಮಾಧ್ಯಮ ಮಿತ್ರರಿಗೂ, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಡಾಕ್ಟರ್ ಭಗವಾನ್ BC ಸರ್ ಮಾನ್ಯ ಕುಲಪತಿಗಳೇ ಆದಂಥ ಈ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬರೇ ವಿದ್ಯಾಭ್ಯಾಸಕ್ಕೆ ಅಕಾಡೆಮಿಕ್ ಅಷ್ಟೇ ಸೀಮಿತ ಆಗದೆ ಸಾಮಾಜಿಕ ಕಳಕಳಿಯೊಂದಿಗೆ ಅನೇಕ ಥರ ಇನಿಷಿಯೇಟಿವ್ನ ನಮ್ಮ ಮಾನ್ಯ ಕುಲಪತಿಗಳು ಮಾಡಿದ್ದಾರೆ. ಅದರಲ್ಲಿ 2 ಇನಿಷಿಯೇಟಿವ್ ಯಾವ್ಯಾವ ಅಂದರೆ ಒಂದು ಅಂಗಾಂಗ ದಾನ. ಈ ಅಂಗಾಂಗ ದಾನ ಇನಿಷಿಯೇಟಿವ್ ಮಾಡೋಕ್ಕೆ ಏನು ಮೇನ್ ಕಾರಣ ಅಂತಂದರೆ, ನಮ್ಮ ದೇಶದಲ್ಲಿ ಈಗ ನಿಯರ್ಲಿ 4 ಲಕ್ಷ ಜನ ಆರ್ಗನ್ ಫೇಲ್ಯೂವರಿಂದ ತಮ್ಮ ಜೀವನವನ್ನು ಬಿಡ್ತಾ ಇದ್ದಾರೆ. ಆರ್ಗನ್ ಡೊನೇಷನ್ನು ಆಗ್ತಾಯಿಲ್ಲ. ಸೊ ಅದಕ್ಕೆ ಲಾಸ್ಟ್ 2024 1 ಇಯರಲ್ಲಿ ಬರೀ 18,992 ಅಷ್ಟೇ ಅಂಗಾಂಗ ದಾನಗಳು ಆಗಿದ್ದಾವೆ. ಅದರಾಗೆ ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಅನೇಕ ಥರ ಅಂಗಾಂಗ ದಾನಗಳನ್ನು ಆಗಿದ್ದಾವೆ. ಈ ನಿಟ್ಟಿನಲ್ಲಿ ಒಂದು ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ನಮ್ಮ ಯುವಶಕ್ತಿಗೆ ಒಂದು ಇದರ ಅವೇರ್ನೆಸ್ಸನ್ನು ಕೊಡೋಣ. ಒಬ್ಬ ವ್ಯಕ್ತಿ ತನ್ನ ಮರಣ ನಂತರ 8 ಜನಕ್ಕೆ ತನ್ನ ಜೀವದಾನವನ್ನು ನೀಡಬಹುದು. ಆಲ್ರೆಡಿ ತಾವೆಲ್ಲ ಗಮನಿಸಿದ್ರಿ, ಲಾಸ್ಟ್ ವೀಕು ನಮ್ಮ ವಿಜಯಪುರದಿಂದ ಒಬ್ಬ ಯುವಕ ತನ್ನ ಅಂಗಾಂಗ ದಾನವನ್ನು ಮಾಡಿ ಮರಣ ನಂತರವೂ ಅವನನ್ನು ನಾವು ಬೇರೆಯವರಲ್ಲಿ ಅವನನ್ನು ನಾವು ಕಾಣಬಹುದು ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡಿದ್ದಾನೆ. ಅದೇ ರೀತಿ ಇದನ್ನು ನಾವು ಮಕ್ಕಳಿಗೆ ಮತ್ತು ನಮ್ಮ ಸಮಾಜದ ಯುವಕರಿಗೆ ತಿಳಿಯೋಣ ಅಂಥೇಳಿ ನಮ್ಮ ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ಭಗವಾನ್ BC ಅವರು ತಗೊಂಡಿದ್ದಾರೆ. ಅದೇ ರೀತಿ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ಕ್ಯಾಂಪಸ್. ತಾವೆಲ್ಲ ನೋಡಿದಿರಿ, ಈ ಡ್ರಗ್ ಫೆಡ್ಲರು, ಡ್ರಗ್ ಅಬ್ಯೂಸು ತುಂಬ ವಿದ್ಯಾರ್ಥಿಗಳು ಆಗ್ತಾಯಿದ್ದಾರೆ. ಅದರಲ್ಲಿ ಅನೇಕ ಈ ಯುವಕರಿದ್ದಾರೆ. ಅವರು ಮೆಡಿಕಲ್ ಸೈನ್ಸ್ದವರಾಗಿರ್ಬೋದು, ಟೆಕ್ನಿಕಲ್ ಸೈನ್ಸ್ದವರಾಗಿರ್ಬೋದು, ಎಲ್ಲ ಯುವಕರು ನಮ್ಮ ದೇಶ ಯುವಕರಿಂದ ಕೂಡಿರೋದು. ನಾವು ಬೇರೆ ದೇಶದವ್ರು ನಮ್ಮಲ್ಲಿ ಸ್ಟ್ರೈಕ್ ಮಾಡೋದು ಬೇಕಾಗಿಲ್ಲ, ಯಾವ ಯುದ್ಧ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಇದೊಂದು ಡ್ರಗ್ ಅಬ್ಯೂಸ್ ಮಾಡಿಬಿಟ್ರೆ ಸಾಕು, ನಮ್ಮ ಮೇಲೆ ದೊಡ್ಡ ಅಟ್ಯಾಕ್ ಆಗುತ್ತೆ. ಅದನ್ನು ತಡೆಯೋ ಘಟ್ಟಕ್ಕೆ ನಮ್ಮ ಭಗವಾನ್ BC ಸರು ಇದು ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಸ್ವತಃ ಅವರೇ ಇಡೀ ಕರ್ನಾಟಕದ ಎಲ್ಲ ಡಿಸ್ಟಿಕ್ಕಿಗೂ ತೆರಳಿ ಈ ಅಭಿಯಾನ ಮಾಡಬೇಕಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ 2 ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ 10 ಡಿಸ್ಟಿಕ್ಕಲ್ಲಿ ಕವರ್ ಮಾಡಿದ್ದಾರೆ. ಗದಗ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಮತ್ತು ಉಡುಪಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮತ್ತು ಮೊನ್ನೆ ಹಾಸನ ಆಯಿತು, ದಾವಣಗೆರೆ ಆಯಿತು, ಚಿತ್ರದುರ್ಗ ಆಯಿತು, ಅನೇಕ 10 ಡಿಸ್ಟಿಕ್ಕಲ್ಲಿ ಮಾಡಿದ್ದಾರೆ. 12 ಪ್ರೋಗ್ರಾಮನ್ನು ಮಾಡಿದ್ದಾರೆ. ಮೊನ್ನೆ ಲಾಸ್ಟ್ 12th ಫೆಬ್ರವರಿಗೆ ನಮ್ಮ ವಿಧಾನಸೌಧ ಬ್ಯಾಂಕೆಟ್ ಹಾಲಲ್ಲಿ ನಮ್ಮ ಗೃಹ ಮಂತ್ರಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮದ ಚಾಲನೆಯನ್ನು ನೀಡಿದರು ಬ್ಯಾಂಕೆಟ್ ಹಾಲಲ್ಲಿ. ಈಗ ಇದೇ 27/2/2026 ಈ ವಾಕಥಾನ್ ಕಾರ್ಯಕ್ರಮ ನಮ್ಮ ವಿಜಯಪುರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಶಂಭು ಸರ್ ಹೇಳಿದ ಹಾಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸಸ್ನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾಲೇಜುಗಳು, ನರ್ಸಿಂಗ್, ಡೆಂಟಲ್, ಮೆಡಿಕಲ್, ಆಯುರ್ವೇದ, ಫಿಸಿಯೋಥೆರಪಿ, ಅಲೈಡ್ ಹೆಲ್ತ್ ಎಲ್ಲ ಫ್ಯಾಕಲ್ಟಿದವರು ಕೂಡಿ ನಿಯರ್ಲಿ 27 ಇನ್ಸ್ಟಿಟ್ಯೂಟ್ಸ್ ಈ ವಾಕಥಾನ್ದಲ್ಲಿ ಭಾಗ ಆಗ್ತಾ ಇದ್ದಾರೆ. ನಿಯರ್ಲಿ 5,000 ವಿದ್ಯಾರ್ಥಿಗಳು ಈಗಾಗಲೇ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಆ ವಾಕಥಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿವರೆಗೂ
ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಏನು ಇನಿಷಿಯೇಟಿವ್ ತಗೊಂಡಿತ್ತು, ಇದರಲ್ಲಿ 55,000 ವಿದ್ಯಾರ್ಥಿಗಳು ಮತ್ತು ಸಮಾಜ ಸೇವಕರು, ಯುವಕರು ಎಲ್ಲರೂ ಭಾಗವಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿ ಅವರ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಭಾಗವಹಿಸಿದ್ದೇವೆ. ಬರುವ 27ನೇ ತಾರೀಕಿನಂದು ಅದು ತುಂಬ ಅವಶ್ಯಕತೆ ಅದ. ಯಾಕಂದರೆ ಈ ಅರಿವನ್ನು ನಾವು ಮೌತ್ ಟು ಮೌತ್ ಎಷ್ಟು ಕೊಡ್ತೀವಿ ಅಷ್ಟು ಸಾಧ್ಯ ಅದ. ಸೊ ಅದಕ್ಕೆ ಇದನ್ನು ನಮ್ಮ ಮಾನ್ಯ ಕುಲಪತಿಗಳು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ದೇಶವನ್ನು ಸದೃಢವಾಗಿ ಕಟ್ಟುವ ಸಂಕಲ್ಪವನ್ನು ನಾವು ಈ ವಾಕಾಥಾನ್ನಿಂದ ಮಾಡಬೇಕಂತೇಳಿ ಉದ್ದೇಶ ಮಾಡಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಪ್ರಾಸ್ತಾವಿಕ ನುಡಿ ಇರುತ್ತೆ. ಒಂದು ಫಾರ್ಮಲ್ ಪ್ರೋಗ್ರಾಮ್, ಅಲ್ಲಿ ಒಂದು 35 to 45 ಮಿನಿಟ್ಸು ಫಾರ್ಮಲ್ ಪ್ರೋಗ್ರಾಮ್ ಇದರಲ್ಲಿದೆ, ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ. ಅದರ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಉನ್ನತ ಉದ್ದೇಶಕ್ಕೆ ನಾಳೆ 27ನೇ ತಾರೀಕು ಬೆಳಗ್ಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಮ್ಮ ಬಿಜಾಪುರ ಸಾಕ್ಷಿ ಆಗ್ತದೆ. ಅಲ್ಲಿಂದ ಪ್ರಾರಂಭವಾಗಿ ಘೋಷಣೆಗಳನ್ನು ಕೂಗ್ತಾ ನಾವು ಜಿಲ್ಲಾ ಕ್ರೀಡಾಂಗಣವರೆಗೂ ಬರ್ತೇವೆ. ಅಲ್ಲಿ ಮಾನ್ಯ ಕುಲಪತಿಗಳು ಎಲ್ಲರನ್ನು ಉದ್ದೇಶಿಸಿ ಈ ಮಾದಕ ದ್ರವ್ಯದಿಂದ ಹೇಗೆ ಮುಕ್ತರಾಗಬೇಕು, ಅದರಿಂದ ಏನು ಪರಿಣಾಮಗಳಾಗ್ತಾಯಿವೆ ಅಂತ ಅನ್ನೋದ್ರ ಬಗ್ಗೆ ವಿವರಣೆ ಮಾಡ್ತಾರೆ. ಹಾಗೆಯೇ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಅಂಗಾಂಗ ದಾನ, ಇದ್ರ ಬಗ್ಗೆನೂ ತಿಳುವಳಿಕೆ ಕೊಡ್ತಿದ್ದಾರೆ. ಹಾಗೂ ನಮ್ಮ ಶಂಭುಲಿಂಗ ಕರ್ಪುಮಠ ಅವರು ಹೇಳಿದ ಹಾಗೆ ಸುಮಾರು 5,000ಕ್ಕಿಂತ ಹೆಚ್ಚು ಜನ ಈಗಾಗಲೇ ಅಂಗಾಂಗ ದಾನಕ್ಕೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಇದು ನಮ್ಮ ಬಿಜಾಪುರ ಜಿಲ್ಲೆಗೇ ಒಂದು ಹೆಮ್ಮೆ ತರ್ತಕ್ಕಂಥ ವಿಷಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಮಸ್ತ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ಮಾಧ್ಯಮ ಮಿತ್ರಗೋಷ್ಠಿಯಲ್ಲಿ ವಿಜಯಪುರ ಜಿಲ್ಲೆಯಿಂದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯಗಳ ಸಂಯೋಜಿತ ಎಲ್ಲ ನರ್ಸಿಂಗ್ ಕಾಲೇಜುಗಳು